ಆಗಲೇ ಸಂಜೆ ಆಗುತ್ತದೆ. ಮಹಾಮಂತ್ರಿಗಳೇ, ನಾವು ಈ ರಾತ್ರಿಯನ್ನು ಇಲ್ಲಿಯೇ ಕಳೆಯುವುದು ಒಳ್ಳೆಯದೆಂದು ನನ್ನ ಭಾವನೆ. ಹೌದು ರಾಮಚಂದ್ರ, ಇಲ್ಲೇ ಪ್ರಶಸ್ತವಾಗಿದೆ. ಮಹಾಮಂತ್ರಿಗಳೇ, ವಿಶ್ವಾಮಿತ್ರ ಮುನಿಗಳೊಂದಿಗೆ ಹೋಗಿದ್ದಾಗ ನನಗೂ ಲಕ್ಷ್ಮಣನಿಗೂ ಇಂತಹ ಅನುಭವ ಆಗಿದೆ. ಆದರೆ ಅರಮನೆಯಿಂದ ಮೊದಲ ಸಲ ಹೊರಬಂದ ಸೀತೆಗೆ ಇದು ತೀರಾ ಹೊಸದು. ಹೌದು ಸ್ವಾಮಿ, ಮಿಥಿಲೆ ಹಾಗೂ ಅಯೋಧ್ಯೆ ಅರಮನೆಗಳಲ್ಲಿ ರಾತ್ರಿಗಳನ್ನು ಕಳೆದಿರುವ ನನಗೆ ಇದು ತುಂಬ ಹೊಸದಾಗಿದೆ. ಈ ಅನುಭವಗಳು ಮುಂದೆ ಹಳದಾಗುತ್ತದೆ. ದೇವಿ ಕೇಳು. ಪಕ್ಷಿಗಳು ಸದ್ದು ಮಾಡುತ್ತಾ ತನ್ನ ತನ್ನ ಗೂಡುಗಳಿಗೆ ಹಿಂದಿರುಗುತ್ತಿವೆ. ನಮ್ಮ ಅರಮನೆಯಲ್ಲಿ ನಮ್ಮ ಮಾತಾಪಿತರು ನಮ್ಮನ್ನು ನೆನೆದು ದುಃಖಿಸುತ್ತಿರುತ್ತಾರೆ. ಅವರನ್ನು ಮತ್ತು ಪ್ರಜೆಗಳನ್ನು ನೆನೆದರೆ ನನಗೂ ಬಹಳ ದುಃಖವಾಗುತ್ತಿದೆ. ಹೌದು ಮಾತು, ನಿಮ್ಮ ಮಾತು ನಿಜ. ಅವರು ನಮಗಾಗಿ ದುಃಖಿಸುತ್ತಾರೆ, ನಾವು ಅವರಿಗಾಗಿ ದುಃಖಿಸುತ್ತಿದ್ದೇವೆ. ಈ ಎಲ್ಲ ದುಃಖಗಳಿಗೂ ಕಾರಣ ಬೇಡ ಲಕ್ಷ್ಮಣ, ಬೇಡ. ಸಮಾಧಾನ ತಂದುಕೋ. ಯಾರನ್ನು ದೂಷಿಸುವುದು ಬೇಡ. ನಮ್ಮ ದುಃಖವನ್ನು ಹೇಗೆ ನಿಯಂತ್ರಿಸಿಕೊಳ್ಳುವುದು ಎಂದು ನಾವು ಯೋಚನೆ ಮಾಡಬೇಕು. ರಾಮಚಂದ್ರ, ನೀವು ಅರಣ್ಯದಲ್ಲಿದ್ದುಕೊಂಡು ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಮತ್ತು ಪ್ರಭುಗಳ ದುಃಖವನ್ನು ಹೇಗೆ ನಿವಾರಣೆ ಮಾಡುತ್ತೀರಿ? ಮಹಾಮಂತ್ರಿಗಳೇ, ಅದು ನನ್ನ ಸೋದರ ಭರತ ನಿವಾರಣೆ ಮಾಡುತ್ತಾನೆ. ಧರ್ಮವನ್ನು ಬಲ್ಲ ಅವನು ನನ್ನ ತಂದೆ ದಶರಥ ಮಹಾರಾಜರ ಆದರ್ಶವನ್ನು ಪಾಲಿಸುತ್ತಾನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯೋಧ್ಯೆಯಲ್ಲಿ ಪ್ರಜಾವತ್ಸಲನಾಗಿ ಧರ್ಮ ಪಾಲಕನಾಗಿ ರಾಜ್ಯವನ್ನು ಆಳುತ್ತಾನೆ. ಆ ನಂಬಿಕೆ ನನಗಿದೆ. ರಾಮಚಂದ್ರ, ಇನ್ನೇನು ಕತ್ತಲು ಆವರಿಸುತ್ತಿದೆ. ಸಹೋದರ, ನಾನು ಈಗಲೇ ನಿನಗೂ ಸೀತಾ ಮಾತೆಗೂ ಮಲಗಲು ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಲಕ್ಷ್ಮಣ, ನೀನು ನನ್ನೊಂದಿಗೆ ಬಾರದೇ ಇದ್ದರೆ ನಮ್ಮ ಸಹಾಯಕ್ಕೆ ಯಾರು ಬರುತ್ತಿದ್ದರು? ಅದು ನನ್ನ ಭಾಗ್ಯ. ಸಹೋದರ, ನಾನು ಈಗಲೇ ಆಹಾರಕ್ಕಾಗಿ ಗೆಡ್ಡೆಗೆಣಸು ಏನಾದರೂ ದೊರೆಯುವುದೇನೋ ಎಂದು ನೋಡುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಈ ದಿನ ನನಗೆ ಏನು ಬೇಡವೆನಿಸುತ್ತದೆ. ಈ ರಾತ್ರಿಯನ್ನು ನಾನು ಉಪವಾಸ ಮಾಡುತ್ತಾ ಕಳೆಯುತ್ತೇನೆ. ಮಹಾಮಂತ್ರಿಗಳೇ, ಅಶ್ವಗಳ ಆಹಾರಕ್ಕೆ ತಾವು ವ್ಯವಸ್ಥೆ ಮಾಡಿ. ಮಾಡುತ್ತೇನೆ ರಾಮಚಂದ್ರ. ಲಕ್ಷ್ಮಣ, ಇಲ್ಲಿ ಜನಗಳ ಗದ್ದಲ ಕೇಳಿಸುತ್ತಿದೆ. ಪ್ರಜೆಗಳು ನಮ್ಮನ್ನು ಹಿಂಬಾಲಿಸಿ ಇಲ್ಲಿವರೆಗೂ ಬಂದಿರುವರೇನೋ ನೋಡಿಕೊಂಡು ಬಾ. ಆಗಲಿ ಸಹೋದರ, ಈಗಲೇ ನೋಡಿ ಬರುತ್ತೇನೆ. ಸಹೋದರ, ನಿನ್ನ ಊಹೆ ಸರಿಯಾಗಿದೆ. ಅಯೋಧ್ಯೆಯ ಪ್ರಜೆಗಳ ಒಂದು ದೊಡ್ಡ ಸಮೂಹವೇ ಹತ್ತಿರದಲ್ಲಿ ಬೀಡು ಬಿಟ್ಟಿದೆ. ಪ್ರಾತಃ ಕಾಲದಲ್ಲಿ ನಮ್ಮನ್ನು ಹಿಂಬಾಲಿಸಿ ಅರಣ್ಯಕ್ಕೆ ಹೊರಡಬೇಕೆಂದು ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಇದರಿಂದ ಪ್ರಜೆಗಳಿಗೆ ರಾಮಚಂದ್ರನ ಮೇಲೆ ಎಂತಹ ಪ್ರೇಮ ಇದೆ ಎಂದು ಅರ್ಥವಾಗುತ್ತದೆ. ಅವರನ್ನು ಹಿಂದೆ ಕಳುಹಿಸುವುದು ಕಷ್ಟವಾಗಬಹುದು. ಹೌದು ಮಹಾಮಂತ್ರಿಗಳೇ, ಕಠಿಣವಾಗಿ ಮಾತನಾಡಬೇಕಾಗುವುದೋ ಏನು? ಕೂಡುದು ಲಕ್ಷ್ಮಣ, ಕೂಡುದು. ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿರುವ ಪ್ರಜೆಗಳಿಗೆ ಕಠಿಣವಾಗಿ ಮಾತನಾಡಿಸಿ ಅವರ ಮನಸ್ಸನ್ನು ನೋಯಿಸಬಾರದು. ಆ ವೃದ್ಧ ಬ್ರಾಹ್ಮಣನನ್ನು ಹೇಗೆ ಪ್ರೀತಿಯಿಂದ ಕಳಿಸಿದವೋ ಇವರನ್ನು ಹಾಗೆ ಪ್ರೀತಿಯಿಂದ ಒಪ್ಪಿಸಿ ಕಳಿಸಬೇಕಾಗುತ್ತದೆ. ಆ ಬ್ರಾಹ್ಮಣ ವಿವೇಕಿಯೂ ಜ್ಞಾನಿಯೂ ಆಗಿದ್ದ, ಧರ್ಮದ ಅರ್ಥವನ್ನು ಬಲ್ಲವನಾಗಿದ್ದ. ಆದುದರಿಂದಲೇ ನಿನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ತೆರಳಿದ. ಆದರೆ ಈ ಸಮೂಹದಲ್ಲಿ ಯುವಕರೇ ಹೆಚ್ಚಾಗಿದ್ದು ಅವರು ಯಾರ ಮಾತನಾದರೂ ಕೇಳುತ್ತಾರೆ ಎಂದು ನನಗೆ ಅನಿಸುತ್ತಿಲ್ಲ. ಏನೇ ಆದರೂ ನಾನು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ. ಸ್ವಾಮಿ, ಹಾಗಾದರೆ ಅವರಿಗೆ ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬರಲು ಅವಕಾಶ ನೀಡುತ್ತೀರೇ? ಇಲ್ಲ ದೇವಿ, ಖಂಡಿತವಾಗಿಯೂ ಇಲ್ಲ. ಅವರು ನಮ್ಮೊಂದಿಗೆ ಬರಲು ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡುವುದು ರಾಮಚಂದ್ರ? ಅವರು ನಮ್ಮಿಂದೆ ಬಾರದಂತೆ, ಅವರೊಂದಿಗೆ ಕಠಿಣ ಮಾತುಗಳನ್ನಾಡದಂತೆ ನಾವು ಒಂದು ಉಪಾಯವನ್ನು ಹುಡುಕಬೇಕು.
ದೇವಿ, ಸೀತೆ, ಏನು ಸ್ವಾಮಿ? ಬೆಳಗಾಗುವ ಮೊದಲೇ ನಾವು ಹೊರಟು ಬಿಡೋಣ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ಮಹಾಮಂತ್ರಿಗಳೇ, ಸಹೋದರ, ನಿದ್ರೆ ಬರಲಿಲ್ಲವೇ? ಏನಾದರೂ ಅಗತ್ಯವಿತ್ತೆ ರಾಮಚಂದ್ರ? ಇಲ್ಲ ಅಮಾತ್ಯರೇ, ನನಗೆ ಯಾವುದರ ಅಗತ್ಯವೂ ಇಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ಬೆಳಗಾಗುತ್ತದೆ. ನಾವು ಕೂಡಲೇ ಹೊರಡಬೇಕು. ಅಯೋಧ್ಯೆಯ ಪ್ರಜೆಗಳು ನಿದ್ರಿಸುತ್ತಾ ಇರುವಾಗಲೇ ನಾವು ಇಲ್ಲಿಂದ ದೂರ ಸಾಗುವುದು ಕ್ಷೇಮ. ಅವರಿಗೆ ಬೇಸರ ಉಂಟಾದರೂ ನಮ್ಮನ್ನು ಕಾಣದೆ ಹಿಂದಿರುಗುತ್ತಾರೆ. ಅವರೊಂದಿಗೆ ಕಠಿಣ ಮಾತುಗಳನ್ನಾಡುವ ಸಂದಿಗ್ಧದಿಂದ ನಾವು ಪಾರಾದಂತಾಗುತ್ತದೆ. ಆಗಲಿ ಸಹೋದರ. ದೇವಿ, ಕೌಸಲ್ಯೆ. ಪ್ರಭು, ಏನಾದರೂ ಬೇಕೇ? ನನ್ನನ್ನು ವಿಶ್ರಾಂತಿ ಪಡೆಯುವಂತೆ ಹೇಳಿ. ನೀನೇ ಚಿಂತೆಯ ಸಾಗರದಲ್ಲಿ ಮುಳುಗಿ ಹೋಗಿರುವೆಯಲ್ಲ. ನಾನು ಒಬ್ಬಳೇ ಚಿಂತೆಯ ಸಾಗರದಲ್ಲಿ ಮುಳುಗಿಲ್ಲ. ಇಡೀ ಅಯೋಧ್ಯೆ ಚಿಂತೆಯ ಸಾಗರದಲ್ಲಿ ಮುಳುಗಿ ಹೋಗಿದೆ. ಯಾರಾದರೂ ನಿಶ್ಚಿಂತೆಯಿಂದ ಆಹಾರ ನಿದ್ರೆ ಮಾಡುತ್ತಿದ್ದಾರೆ ಎಂದರೆ ಅದು ಆ ಕೈಕೆಯು. ಅಂದರೆ ಕೈಕೇಯಿ ಸಂತೋಷವಾಗಿರುವಳೆ. ಹೌದು ಪ್ರಭು. ತನ್ನ ಕುಟಿಲತೆಯ ಕ್ರೂರ ವಿಷವನ್ನು ನನ್ನ ಮಗನ ಮೇಲೆ ಪ್ರಯೋಗಿಸಿ ನಿರಾತಂಕವಾಗಿ ಪೊರೆ ಬಿಟ್ಟ ಹೆಣ್ಣು ಹಾವಿನಂತೆ ಇರುತ್ತಾಳೆ. ನನ್ನ ರಾಮನನ್ನು ಕಾಡಿಗೆ ಅಡ್ಡಿ ಭರತನ ಪಟ್ಟಾಭಿಷೇಕದ ಕನಸಿನಲ್ಲಿ ತೇಲುತ್ತಿರುತ್ತಾಳೆ. ಪ್ರಭು, ಅವಳು ನನ್ನ ರಾಮನನ್ನು ಭರತನ ದಾಸನನ್ನಾಗಿ ಮಾಡಿದ್ದರು. ನನ್ನ ಕಣ್ಣ ಮುಂದೆಯಾದರೂ ಇರುತ್ತಿದ್ದ. ಆದರೆ ಯಜ್ಞ ಕಾಲದಲ್ಲಿ ದೇವತೆಯರಿಗೆ ಕೊಡಬೇಕಾದ ಆವಿರ್ಭಾಗವನ್ನು ರಾಕ್ಷಸರಿಗೆ ಕೊಟ್ಟಂತೆ ನನ್ನ ರಾಮನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡಿ ಈ ಇಡೀ ಅಯೋಧ್ಯೆಯನ್ನು ಕೈಕೇಯಿಗೆ ಕೊಟ್ಟು ಬಿಟ್ಟಿರಲ್ಲ. ಕೈಕೇಯಿಗೆ ಕೊಟ್ಟು ಬಿಟ್ಟಿರಲ್ಲ. ದೇವಿ, ನಿಂದಿಸು. ಎಷ್ಟು ಬೇಕಾದರೂ ನಿಂದಿಸು. ಕೈಕೇಯಿ ಮೋಹದಲ್ಲಿ ಸಿಲುಕಿ ನಿನಗೂ ನಿನ್ನ ಪುತ್ರನಿಗೂ ನಾನು ದ್ರೋಹವೆಸಗಿಬಿಟ್ಟೆ. ದೇವಿ, ಸಾಧ್ಯವಾದರೆ ಈ ಪಾಪಿಯನ್ನು ಕ್ಷಮಿಸಿ ಬಿಡು. ಅಯ್ಯೋ ಪ್ರಭು, ನೀವು ನನ್ನಲ್ಲಿ ಕ್ಷಮೆ ಕೇಳಬಾರದು. ನನ್ನನ್ನು ಕ್ಷಮಿಸಿ ಬಿಡಿ. ನನ್ನ ರಾಮನು
ಅಲೆಮಾರಿಯಂತೆ ಅರಣ್ಯದಲ್ಲಿ ಅಲೆಯುತ್ತಿದ್ದಾನಲ್ಲ ಎಂಬ ಸಂಕಟ ತಡೆಯಲಾರದೆ ಕಠೋರವಾಗಿ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ. ನನ್ನ ರಾಮ ಅಲ್ಲಿ ಗೆಡ್ಡೆ ಮೂಲೆಗಳನ್ನು ತಿನ್ನುತ್ತ ಕಾಡು ಪ್ರಾಣಿಗಳ ನಡುವೆ ಹೇಗೆ ಬಾಳುತ್ತಾನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ ಪ್ರಭು, ನನ್ನನ್ನು ಕಾಡುತ್ತಿದೆ. ದೇವಿ, ಅದೇ ಪ್ರಶ್ನೆ ನನ್ನನ್ನು ಸಹ ಕಾಡುತ್ತಿದೆ. ಅನ್ಯ ಮಾರ್ಗವಿಲ್ಲ ಪ್ರಭು, ಅನ್ಯ ಮಾರ್ಗವೇ ಇಲ್ಲ. 14 ವರ್ಷಗಳು ಅವರಿಗಾಗಿ ನಾವು ಕಾಯಲೇಬೇಕು ಎಂದು ನನ್ನ ರಾಮ, ಲಕ್ಷ್ಮಣ, ಸೀತೆಯರು ಈ ಅಯೋಧ್ಯೆಗೆ ಹಿಂದಿರುಗುತ್ತಾರೋ ಅಂದೇ ಶುಭ ದಿನ. ಆ ದಿನ ಇಡೀ ಅಯೋಧ್ಯೆ ಇಂದ್ರನ ಅಮರಾವತಿಯಂತೆ ಸಿಂಗರಿಸಿಕೊಂಡು ಅವರನ್ನು ಸ್ವಾಗತಿಸುತ್ತದೆ. ಆ ದಿನ ಹಿಂದೆ ಬರಬಾರದೆ ಎಂದು ನನ್ನ ಮನಸ್ಸು ಹಾತೊರೆಯಿತು. ಆ ದಿನ ಬರುತ್ತದೆ, ಅದಕ್ಕಾಗಿ ನಾವು ಕಾಯಲೇಬೇಕು. ರಾಮನು ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಆನಂದದಿಂದ ಕಾಯಲೇಬೇಕು, ಕಾಯಲೇಬೇಕು. ದಯವಿಟ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ರಾಮಚಂದ್ರ, ಸೀತಾ, ಲಕ್ಷ್ಮಣರು ನಿನ್ನೆ ಇದ್ದ ಸ್ಥಳದಲ್ಲಿ ಇಲ್ಲ. ಅವರು ಅಲ್ಲಿಂದ ಹೊರಟು ಹೋಗಿದ್ದಾರೆ. ನಾನು ಎಲ್ಲ ದಿಕ್ಕಿನಲ್ಲಿ ಹುಡುಕಿದೆ, ಅವರು ಎಲ್ಲೂ ಕಾಣಲಿಲ್ಲ. ಬಹುಶಃ ನದಿಯ ಮಾರ್ಗದಿಂದ ದಟ್ಟ ಅರಣ್ಯದೊಳಗೆ ಹೊರಟು ಹೋಗಿರಬೇಕು. ಯಾವ ರಾಮನಿಗಾಗಿ ನಾವು ಕಾತರದಿಂದ ಬಂದೆವೋ ಆ ರಾಮನನ್ನೇ ಕಾಣದಂತೆ ಮಾಡಿದ ಈ ಹಾಳು ನಿದ್ರೆಗೆ ಧಿಕ್ಕಾರವಿರಲಿ. ಅಯ್ಯೋ, ಸತ್ಯವಂತನೂ ಮಹಾನುಭಾವನೂ ಆದ ರಾಮಚಂದ್ರ ತನ್ನಲ್ಲಿ ಅನುರಕ್ತರಾಗಿರುವ ಭಕ್ತಜನರನ್ನು ತ್ಯಜಿಸಿ ಹೊರಟು ಹೋದನೆ. ತಂದೆಯಂತೆ ಪ್ರಜೆಗಳ ಯೋಗಕ್ಷೇಮವನ್ನು ನೋಡುತ್ತಿದ್ದ ರಘುಕುಲ ತಿಲಕನಾದ ರಾಮಚಂದ್ರನಿಗೆ ನಮ್ಮನ್ನು ತ್ಯಜಿಸಿ ಹೋಗುವ ಮನಸ್ಸು ಹೇಗೆ ಬಂತು? ಶ್ರೀರಾಮನ ಸಾನ್ನಿಧ್ಯವಿಲ್ಲದೆ ಬದುಕಿ ಏನು ಸುಖ? ಇಲ್ಲಿಯೇ ಪ್ರಾಣ ತೊರೆಯೋಣ. ಅಥವಾ ದೊಡ್ಡ ಚಿತೆ ಮಾಡಿ ಎಲ್ಲರೂ ಅದರೊಳಗೆ ಬಿದ್ದು ಭಸ್ಮವಾಗೋಣ. ಬೇಡ, ಇದರಿಂದ ರಾಮಚಂದ್ರನ ಮನಸ್ಸಿಗೆ ನೋವಾಗುತ್ತದೆ. ತನಗಾಗಿ ಪ್ರಜೆಗಳು ಪ್ರಾಣತ್ಯಾಗ ಮಾಡಿದರೆಂದು ನಿರಂತರವಾಗಿ ದುಃಖಿಸುತ್ತಾನೆ. ನಾವು ಅಯೋಧ್ಯೆಗೆ ಹಿಂದಿರುಗೋಣ. ಅವನು ಮರಳಿ ಬರುವ ತನಕ ಅವನನ್ನು ಪ್ರಾರ್ಥಿಸುತ್ತಾ ಅವನಿಗಾಗಿ ಕಾಯುತ್ತಿರೋಣ. ಇದೇ ಸಮಂಜಸವಾದ. ಹೌದು ಹೌದು, ಅದೇ ಸರಿಯಾದ. ಸಹೋದರ, ನಿನ್ನ ಉಪಾಯ ಫಲಿಸಿತು. ನಮ್ಮನ್ನು ಹಿಂಬಾಲಿಸಿ ಬರಬೇಕೆಂದಿದ್ದ ಅಯೋಧ್ಯೆಯ ಪ್ರಜೆಗಳಿಗೆ ನಮ್ಮ ಸುಳಿವು ಸಿಕ್ಕಲಿಲ್ಲ.
ರಾಮಚಂದ್ರ, ನಾನು ಒಬ್ಬ ವನಚರನಿಂದ ಪ್ರಜೆಗಳ ವಿಷಯವನ್ನು ತಿಳಿದುಕೊಂಡೆ. ರಾಮಚಂದ್ರನ ಜೊತೆ ಹೋಗುವ ಭಾಗ್ಯ ತಪ್ಪಿತೆಂದು ಅವರೆಲ್ಲ ದುಃಖಿಸಿದರಂತೆ. ಕೊನೆಗೆ ಪ್ರಾಣತ್ಯಾಗ ಮಾಡುವ ಆಲೋಚನೆಯನ್ನೂ ಮಾಡಿದರಂತೆ. ಏನು? ಅಂಥ ಅನಾಹುತವನ್ನು ಯಾರೂ ಮಾಡಲಿಲ್ಲ ತಾನೆ? ಇಲ್ಲ ಇಲ್ಲ ರಾಮಚಂದ್ರ. ಅವರಲ್ಲಿ ಹಿರಿಯರೊಬ್ಬರು ರಾಮಚಂದ್ರನಿಗೆ ಪ್ರಿಯವಲ್ಲದ ನಿರ್ಧಾರ ಮಾಡುವುದು ಬೇಡವೆಂದು ಸಾಂತ್ವನ ಹೇಳಿ ಅವರೆಲ್ಲರನ್ನು ಅಯೋಧ್ಯೆಗೆ ಕರೆದೊಯ್ದರಂತೆ. ಆ ಪುಣ್ಯಾತ್ಮ ಒಂದು ದೊಡ್ಡ ಉಪಕಾರವನ್ನೇ ಮಾಡಿದಂತಾಯಿತು. ನಮ್ಮ ಪ್ರೀತಿಯ ಪ್ರಜೆಗಳು ಸುರಕ್ಷಿತವಾಗಿ ಅಯೋಧ್ಯೆಗೆ ಹಿಂದಿರುಗುವಂತಾಯಿತು. ನಾವು ಸ್ವಲ್ಪ ಕಾಲ ಇಲ್ಲೇ ವಿಶ್ರಮಿಸಿಕೊಂಡು ಮುಂದೆ ಪ್ರಯಾಣ ಬೆಳೆಸೋಣ. परिश्रेष्ठे काकुस्ता परिपालिते दैवतानि च यानि त्वां पालायनत्या वसन्ति च निर्वृत्ता वनवासस्त्वा मन्यणो जगतीपते पुनर्द्रक्ष्यामि मात्रा च पित्रा च सह संगतः मात्रा च पित्रा च सह संगतः. ಕಾಕುಸ್ಥ ವಂಶದ ರಾಜರಿಂದ ಪರಿಪಾಲಿತಳಾದ ಜಗತ್ತಿನ ಸಕಲ ನಗರಗಳಿಗಿಂತ ಶ್ರೇಷ್ಠನಾದ ಅಯೋಧ್ಯ ನಗರದ ಅಧಿದೇವತೆ ನನ್ನ ಅರಣ್ಯವಾಸಕ್ಕೆ ನಿನ್ನ ಅನುಮತಿಯನ್ನು ಕೋರುತ್ತಿದ್ದೇನೆ. ನಿನ್ನನ್ನು ಪಾಲಿಸುತ್ತಿರುವ ನಿನ್ನಲ್ಲಿ ವಾಸ ಮಾಡುತ್ತಿರುವ ದೇವತೆಗಳ ಅನುಮತಿಯನ್ನು ಬೇಡುತ್ತಿದ್ದೇನೆ. 14 ವರ್ಷಗಳ ನನ್ನ ವನವಾಸವನ್ನು ಮುಗಿಸಿ ಪಿತೃವಾಕ್ಯ ಪರಿಪಾಲನೆಯ ನನ್ನ ಋಣದಿಂದ ಮುಕ್ತನಾಗಿ ನನ್ನ ಮಾತಾ ಪಿತರೊಂದಿಗೆ ಜೊತೆಗೂಡಿ ಮತ್ತೆ ನಿನ್ನನ್ನು ಸಂದರ್ಶಿಸುತ್ತೇನೆ. ಸೀತೆ, ಲಕ್ಷ್ಮಣ, ನೋಡಿ, ಸಾಗರದಂತೆ ವಿಶಾಲವಾಗಿ ಹರಿಯುತ್ತಿರುವ ಈ ಗಂಗಾ ನದಿಯನ್ನು ನೋಡಿ. ನಮ್ಮ ಪೂರ್ವಿಕರಾದ ಭಗೀರಥ ಮಹಾರಾಜರ ಪ್ರಾರ್ಥನೆಯನ್ನು ಮನ್ನಿಸಿ ಸ್ವರ್ಗದಿಂದ ಭೂಮಿಗೆ ಧರೆಗಿಳಿದು ಬಂದು ಸರ್ವರನ್ನು ಉದ್ಧರಿಸಿದ ಪುಣ್ಯಮಯಿ ಈಕೆ. ಈ ಪವಿತ್ರವಾದ ಸ್ಥಳದಲ್ಲಿ ನಾವು ಈ ದಿನವನ್ನು ಕಳೆಯೋಣ. ಗಂಗಾ ಮಾತೆ, ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ. ಸಹೋದರ,
ಪ್ರಶಾಂತವಾದ ಈ ಗಂಗಾ ತೀರದಲ್ಲಿ ವಸತಿ ಮಾಡಲು ತಕ್ಕ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನು ತರುತ್ತೇನೆ. ಶಯನಕ್ಕಾಗಿ ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಹಾಗೆ ಮಾಡು ಲಕ್ಷ್ಮಣ. ಅಮಾತ್ಯರೇ, ನಿಮ್ಮನ್ನು ಮತ್ತೆ ಅಯೋಧ್ಯೆಗೆ ಕರೆದೊಯ್ಯುವ ಅಶ್ವಗಳಿಗೆ ನೀರು ಹಾಗೂ ಮೇವಿನ ವ್ಯವಸ್ಥೆಗಳನ್ನು ಮಾಡಿ. ಆಗಲಿ ರಾಮಚಂದ್ರ. ರಾಮಚಂದ್ರ, ಶೃಂಗಬೇರಪುರದ ಬೇಡರ ರಾಜ ಗುಹ ತನ್ನ ಪರಿವಾರದೊಡನೆ ತಮ್ಮ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ಆ ಬೇಡರ ರಾಜನಿಂದ ನಮಗೇನು ತೊಂದರೆ ಇಲ್ಲವಷ್ಟೇ? ಸಂದೇಹ ಬೇಡ ಲಕ್ಷ್ಮಣ. ಮೊದಲಿನಿಂದಲೂ ಈ ಗುಹನು ಅಯೋಧ್ಯೆಯ ಸಿಂಹಾಸನಕ್ಕೆ ನಿಷ್ಠನಾಗಿ ನಡೆದುಕೊಂಡಿದ್ದಾನೆ. ಪ್ರಭು ಶ್ರೀರಾಮಚಂದ್ರ, ರಘುಕುಲ ತಿಲಕ, ನಿನಗೆ ನನ್ನ ನಮನಗಳು. ಲಕ್ಷ್ಮಣ ಕುಮಾರ, ಸೀತಾಮಾತೆ, ನಿಮಗೂ ನನ್ನ ನಮಸ್ಕಾರಗಳು. ಮಹಾಮಂತ್ರಿ ಸುಮಂತ್ರರೇ, ನಿಮಗೂ ನನ್ನ ವಂದನೆಗಳು. ಶ್ರೀರಾಮಚಂದ್ರ, ತಮ್ಮ ದರ್ಶನದ ಭಾಗ್ಯದಕ್ಕಾಗಿ ನಾನು ಬಹಳ ಹಂಬಲಿಸುತ್ತಿದ್ದೇನೋ ನಿಜ. ಆದರೆ ಯುವರಾಜ ಪಟ್ಟಾಭಿಷೇಕದಿಂದ ವಂಚಿತರಾಗಿ ಹೀಗೆ ನಾರು ಮಡಿಗಳನ್ನುಟ್ಟು ವನವಾಸದಲ್ಲಿ ತಮ್ಮನ್ನು ಕಾಣುತ್ತೇನೆಂದು ನಾನು ಅಂದುಕೊಂಡಿರಲಿಲ್ಲ. ಶೃಂಗಬೇರಪುರದ ದೊರೆಯಾದ ಗುಹನೆ ನಿಮ್ಮೆಲ್ಲರನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ನಮಗೆ ಪ್ರಿಯರಾದವರನ್ನು ಕಾಣುವುದೇ ಆನಂದದಾಯಕ. ನಿಜ ಪ್ರಭು, ತಮ್ಮ ಮಾತು ನಿಜ. ತಮ್ಮ ದರ್ಶನವಾಯಿತು, ಆ ಸಂತೋಷಕ್ಕೆ ಸಮನಾವುದು? ಯುವರಾಜ ಪಟ್ಟಾಭಿಷೇಕ ತಪ್ಪಿದರೇನಂತೆ? ಈ ಶೃಂಗಬೇರಿಪುರವು ತಮ್ಮದೇ, ನಾನು ತಮ್ಮ ಆಜ್ಞಾನವರ್ತಿ. ಗುಹ, ನಿಮ್ಮ ಪ್ರೀತಿ ಅಭಿಮಾನದ ಮಾತುಗಳನ್ನು ಕೇಳಿ ನಾನು ಮೂಕನಾಗಿದ್ದೇನೆ. ನಾನು ಆಜ್ಞೆ ಮಾಡುವ ರಾಜನಲ್ಲ, ನಿಮ್ಮ ಮಿತ್ರನಷ್ಟೇ. ಪ್ರಭು, ನನ್ನ ಪುಣ್ಯ ಕಾರಣದಿಂದ ತಾವಿಲ್ಲಿಗೆ ಆಗಮಿಸಿದ್ದೀರಿ. ಈ ರಾಜ್ಯ ನಿಮ್ಮದು, ನಾವು ನಿಮ್ಮ ಸೇವಕರು. ನೀವು ಪ್ರಭುವಾಗಿ ನಮ್ಮನ್ನು ಪರಿಪಾಲಿಸಬೇಕು. ಬನ್ನಿ, ಅರಮನೆಗೆ ಆಗಮಿಸಿ. ಮೃಷ್ಟಾನ್ನ ಭೋಜನ ಮಾಡಿ ಹಂಸ ತೋಲಿಕಾ ತಲ್ಪದಲ್ಲಿ ವಿಶ್ರಮಿಸಿ. ಗುಹ, ನೀನು ನಿನ್ನ ಪರಿವಾರ ಸಹಿತ ಕಾಲ್ನಡೆಯಲ್ಲಿ ನಮ್ಮನ್ನು ಕಾಣಲು ಬಂದಾಗಲೇ ನಮಗೆ ಸನ್ಮಾನ ಮಾಡಿದಂತಾಯಿತು. ನಿಮಗೆ ನನ್ನ ಮೇಲಿರುವ ಪ್ರೀತಿ ವ್ಯಕ್ತವಾದಂತಾಯಿತು. ನಿನ್ನ ಈ ಸದ್ಭಾವನೆಯೇ ನಮ್ಮನ್ನು ಸತ್ಕರಿಸಿದಂತಾಯಿತು. ಶ್ರೀರಾಮಚಂದ್ರ, ನಾನು ಧನ್ಯನಾದೆ. ತಮ್ಮ ಔದಾರ್ಯದಿಂದ ನಾನು ಕೃತಾರ್ಥನಾದೆ. ಮಿತ್ರ, ನಿನ್ನ ಭೇಟಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು ತಾನೆ? ಶ್ರೀರಾಮಚಂದ್ರ, ತಮ್ಮ ಕೃಪೆಯಿಂದ ಎಲ್ಲವೂ ಸೌಖ್ಯವಾಗಿದೆ. ಭಂಡಾರ ತುಂಬಿದೆ, ನಾಡು ಸಮೃದ್ಧವಾಗಿದೆ. ಭಕ್ಷ್ಯ ಭೋಜಾದಿಗಳಿಂದ ತಮ್ಮನ್ನು ಸತ್ಕರಿಸುವ ಭಾಗ್ಯವನ್ನು ಕರುಣಿಸಬೇಕು ಪ್ರಭು. ಮಿತ್ರ, ನಿನ್ನ ಈ ಪ್ರೀತಿಯ ಮಾತುಗಳೇ ನನಗೆ ಮೃಷ್ಟಾನ್ನ ಭೋಜನವಾಯಿತು. ವನವಾಸಿಯಾದ ನಾನು ನಿನ್ನ ಈ ಆತಿಥ್ಯವನ್ನು ಸ್ವೀಕರಿಸಲಾರೆ. ಕ್ಷಮಿಸು. ತಾಪಸನಂತೆ ಕಂದ ಮೂಲಗಳೇ ನನಗೆ ಆಹಾರ. ನಮ್ಮ ಅಶ್ವಗಳಿಗೆ ಮೇವು ಕೊಡಬೇಕೆಂದು ಮಾತ್ರ ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ತಂದೆಯವರಿಗೆ ಪ್ರೀತಿ ಪಾತ್ರವಾದ ಈ ಅಶ್ವಗಳು ಮೇವು ತಿಂದು ಸಂತೋಷಗೊಂಡರೆ ನಾನು ಸಂತೋಷಗೊಂಡಂತೆ. ಆಗಲಿ ಪ್ರಭು. ತಮ್ಮ ರಥದ ಕುದುರೆಗಳಿಗೆ ಸಮೃದ್ಧವಾಗಿ ನೀರು ಮೇವಿನ ವ್ಯವಸ್ಥೆ ಮಾಡುತ್ತೇವೆ.
ಲಕ್ಷ್ಮಣ, ನೀವೇಕೆ ನಿದ್ರಿಸಬಾರದು? ನನ್ನ ಸಹೋದರ ಮತ್ತು ಅತ್ತಿಗೆ ನಿದ್ರೆ ಮಾಡುತ್ತಿದ್ದಾರೆ. ನಾನು ಅವರ ಕಾವಲುಗಾರನಾಗಿದ್ದೇನೆ. ನೀನು ಆ ಚಿಂತೆಯನ್ನು ಬಿಡು. ನಾನು ಮತ್ತು ನನ್ನ ಸಂಗಡಿಗರು ರಾತ್ರಿಯೆಲ್ಲ ಕಾವಲು ಕಾಯುತ್ತೇವೆ. ನೀನು ಮಲಗು. ರಾಜಕುಮಾರನಾದ ನಿನಗೆ ರೂಢಿಯಿಲ್ಲದ ಕಾರ್ಯ. ಗುಹಾ, ನಾನೀಗ ರಾಜಪುತ್ರನಲ್ಲ, ರಾಮಚಂದ್ರನ ಸಹೋದರ. ಲಕ್ಷ್ಮಣ, ರಾಮಚಂದ್ರನ ಮೇಲಿರುವ ನಿನ್ನ ಭಕ್ತಿಯನ್ನು ಕಂಡು ನಾನು ಬೆರಗಾಗಿದ್ದೇನೆ. ನಿನ್ನ ರಾಮನ ಸೇವೆಯ ಆಸಕ್ತಿಯನ್ನು ಕಂಡು ನನಗೆ ಸಂತೋಷವಾಗಿದೆ. ರಾಮಚಂದ್ರನ ಬಗ್ಗೆ, ಅವನ ಗುಣ ವಿಶೇಷಗಳ ಬಗ್ಗೆ, ಧರ್ಮ ಪ್ರೀತಿಯ ಬಗ್ಗೆ, ಪ್ರಜಾ ವಾತ್ಸಲ್ಯದ ಬಗ್ಗೆ ನಾನು ಬಹಳಷ್ಟು ಕೇಳಿ ತಿಳಿದುಕೊಂಡಿದ್ದೇನೆ. ಈ ಪುಣ್ಯ ಪುರುಷನ ದರ್ಶನದಿಂದ ಸ್ವರ್ಗವನ್ನೇ ಜಯಿಸಿದಷ್ಟು ಆನಂದಭರಿತನಾಗಿದ್ದೇನೆ. ದೇವ, ದಾನವ, ಮಾನವರಲ್ಲಿ ಯಾರನ್ನು ಬೇಕಾದರೂ ಪರಾಜಯಗೊಳಿಸಬಲ್ಲ ಪರಾಕ್ರಮಿಯಾದ ನನ್ನ ಸಹೋದರ ಎಲೆಗಳ ಮೇಲೆ ಮಲಗಿರುವುದನ್ನು ನೋಡು ಗುಹಾ. ಪುರುಷೋತ್ತಮನಾದ ನನ್ನ ಸಹೋದರನ ಈ ಸ್ಥಿತಿಯನ್ನು ಕಂಡು ಯಾರಿಗೆ ತಾನೇ ಸಂಕಟವಾಗುವುದಿಲ್ಲ. ಪರಿಶುದ್ಧಾತ್ಮನಾದ ನನ್ನ ಸಹೋದರ ನೆಲದ ಮೇಲೆ ಮಲಗಿರುವಾಗ ನಾನು ಹೇಗೆ ನಿರಾಳವಾಗಿ ನಿದ್ರಿಸಲಿ? ರಾಮಚಂದ್ರನ ವನವಾಸದ ವಿಷಯ ತಿಳಿದು ನನಗೆ ಎಷ್ಟೊಂದು ವೇದನೆ ಆಯಿತೆಂದರೆ ಅವನ ಸಹೋದರನಾದ ನಿನ್ನ ವೇದನೆ ಎಷ್ಟು ಎಂದು ನಾನು ಊಹೆ ಮಾಡಬಲ್ಲೆ. ಶುಭವಾಗುತ್ತದೆ, ಚಿಂತಿಸಬೇಡ. ಮಹಾರಾಣಿ, ಏನು ಯೋಚಿಸುತ್ತಿರುವಿರಿ? ಮಂಥರೆ, ನಿನ್ನನ್ನೊಂದು ಮಾತು ಕೇಳಬೇಕು. ಒಂದಲ್ಲ 100 ಮಾತು ಕೇಳಿ. ಮಂಥರೆ, ನೀನು ರಾಮನಿಗೆ 14 ವರ್ಷ ವನವಾಸವನ್ನು ಕೇಳು ಎಂದು ಏಕೆ ಹೇಳಿದೆ? ಅದಕ್ಕಿಂತ ಕಡಿಮೆ ಅವಧಿಯನ್ನು ಕೇಳಬಹುದಿತ್ತಲ್ಲವೇ? ಮಹಾರಾಣಿ, 14 ವರ್ಷಗಳ ಕಾಲ ಎಂದರೆ ಕಡಿಮೆ ಅವಧಿಯಲ್ಲ. ನಮ್ಮ ಭರತನ ಹಿತದೃಷ್ಟಿಯಿಂದ ಅಷ್ಟು ವರ್ಷಗಳೆಂದು ಹೇಳಿದ್ದು. ಭರತನ ಹಿತದೃಷ್ಟಿಯಿಂದಲೇ? ಹೌದು ಮಹಾರಾಣಿ. ಈ 14 ವರ್ಷಗಳ ಕಾಲ ರಾಮ ಕಾಡಿನಲ್ಲಿ ಅಲೆದು ನಾಗರಿಕತೆಯನ್ನು ಮರೆತು ಕಾಡು ಮನುಷ್ಯನಂತೆ ಆಗುತ್ತಾನೆ. ಗೆಡ್ಡೆ ಗೆಣಸುಗಳನ್ನು ತಿಂದು ದೇಹದ ಸತ್ವವನ್ನೆಲ್ಲ ಕಳೆದುಕೊಂಡು ಅಕಾಲ ವೃದ್ಧನಾಗಿ ನಿತ್ರಾಣನಾಗುತ್ತಾನೆ. ಈ 14 ವರ್ಷಗಳಲ್ಲಿ ನಮ್ಮ ಭರತ ಎಲ್ಲ ಸಾಮಂತರ ಅಧಿಕಾರಿಗಳ ಗಣ್ಯರ ವಿಶ್ವಾಸ ಪಡೆದು ಬಲಾಢ್ಯನಾಗುತ್ತಾನೆ. ಒಂದು ವೇಳೆ 14 ವರ್ಷಗಳ ನಂತರ ಬಂದ ರಾಮ ದುರ್ಬಲ ರಾಮನಿಂದ ನಮ್ಮ ಭರತನನ್ನು ಏನು ಮಾಡಲು ಆಗುವುದಿಲ್ಲ. ನಮ್ಮ ಭರತನ ಅಧಿಕಾರ ಸುಭದ್ರವಾಗಿ ಶಾಶ್ವತವಾಗಿ ಇರುತ್ತದೆ ಮಹಾರಾಣಿ. ಭಲೆ ಮಂಥರೆ, ಭಲೆ. ನಿನ್ನ ಉಪಾಯಕ್ಕೆ ಸಾಟಿಯೇ ಇಲ್ಲ. ಅದಿರಲಿ, ರಾಜಮಾತೆಯಾಗಿ ಮೆರೆಯಬೇಕಾದ ನೀವು
ಹೀಗೆ ಮಂಕಾಗಿ ಕೂರಬಾರದು. ಆದರೆ ಆ ನನ್ನ ಆಸೆ ಈಡೇರುವುದೋ ಇಲ್ಲವೋ ಎಂಬ ಸಂದೇಹವಾಗುತ್ತಿದೆ ಮಂಥರೆ. ಏಕೆ ಮಹಾರಾಣಿ, ಏಕೆ ಈ ನಿರಾಸೆ? ಮಂಥರೆ, ರಾಮನೇನೋ ವನವಾಸಕ್ಕೆ ಹೊರಟು ಹೋದ. ಆದರೆ ಭರತನಿನ್ನೂ ಬರಲಿಲ್ಲ. ಇಲ್ಲಿ ನಡೆದ ವಿಚಾರವೆಲ್ಲ ಅವನಿಗೆ ತಿಳಿದು ಬಿಟ್ಟಿದೆಯೇ? ಪ್ರಜೆಗಳ ನಿಂದನೆಯನ್ನು ಎದುರಿಸಬೇಕಾಗಬಹುದೆಂದು ಅವನು ಹಿಂಜರಿಯುತ್ತಿದ್ದಾನೆಯೇ ಮಂಥರೆ? ಮಹಾರಾಣಿ, ವೃಥಾ ಕಲ್ಪನೆ ಮಾಡಿಕೊಂಡು ಚಿಂತಿಸುವ ಅಗತ್ಯವಿಲ್ಲ. ಭರತನಿಗೆ ಇಲ್ಲಿಯ ವಿಷಯಗಳು ತಿಳಿಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ತಿಳಿದರೂ ಅವನು ಇನ್ನೂ ಬೇಗ ಬರುತ್ತಾನೆ ಹೊರತು ಹಿಂಜರಿಯುವುದಿಲ್ಲ. ಕೈಕೆ ರಾಜ್ಯದಿಂದ ಅಯೋಧ್ಯೆಗೆ ಬರಲು ಸಾಕಷ್ಟು ಸಮಯ ಹಿಡಿಯುತ್ತದೆ ಮಹಾರಾಣಿ. ಭರತ ಬರುತ್ತಾನೆ, ಬಂದೇ ಬರುತ್ತಾನೆ. ಧೈರ್ಯವಾಗಿರಿ.